ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಛಾಯಾ ಅಂತ. ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಏನು ಈ ಚಾನೆಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ, ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ದಿರೋರಿಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ನನ್ನ ಚಾನಲಲ್ಲಿ ಮಾಡ್ತಾಯಿದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ ಕೆಮಿಸ್ಟ್ರಿ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದ ಹೇಳುವಂಥ ಪ್ರಯತ್ನ ನಾನು ನನ್ನ ಚಾನಲಲ್ಲಿ ಮಾಡ್ತಾಯಿದ್ದೀನಿ. ಸದ್ಯಕ್ಕೆ ನೀವೇನಾದರೂ ಕನ್ನಡ ಮೀಡಿಯಮಲ್ಲಿ ಏನಾದರೂ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿನಲ್ಲಿ ಓದ್ತಾ ಇದ್ದೀರಾ, BSc ಓದ್ತಾ ಇದ್ದೀರಾ, ಫಸ್ಟ್ ಸೆಮ್ಮಲ್ಲಿದ್ದೀರಾ ಆ್ಯಂಡ್ SCP ಸಿಲೆಬಸಲ್ಲಿ, ಆಮೇಲೆ ಮೇಜರಾಗಿ ಕೆಮಿಸ್ಟ್ರಿನ ತೊಗೊಂಡಿದ್ದೀರಾ, ಒನ್ ಆಫ್ ದಿ ಮೇಜರ್ ಸಬ್ಜೆಕ್ಟಾಗಿ ಕೆಮಿಸ್ಟ್ರಿನ ತೊಗೊಂಡಿದ್ದೀರಾ ಅಂದರೆ ಅಲ್ಲಿ ಒಟ್ಟು 4 ಯೂನಿಟ್ ಬರುತ್ತೆ. 4ನೇ ಯೂನಿಟಲ್ಲಿ ನಿಮಗೆ ಕಾನ್ಫರ್ಮೇಷನಲ್ ಐಸೋಮರಿಸಮ್ ಅಂತ ಬರುತ್ತೆ. ಕಾನ್ಫರ್ಮೇಷನ್ ಆಫ್ ಈಥೇನ್ ಆ್ಯಂಡ್ ಬ್ಯೂಟೇನ್ ಅಂತ. ಕಾನ್ಫರ್ಮೇಷನ್ ಆಫ್ ಈಥೇನ್ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಇವತ್ತು ನಾನು ಅಪ್ಲೋಡ್ ಮಾಡ್ತಾ ಇರೋಂಥ ವಿಡಿಯೋ ಯಾವುದು ಅಂದರೆ ಕಾನ್ಫರ್ಮೇಷನಲ್ ಅನಾಲಿಸಿಸ್ ವಿತ್ ರೆಫರೆನ್ಸ್ ಟು ಬ್ಯೂಟೇನ್ ಅಂತ. ಇದಕ್ಕೆ ನಾವು ನ್ಯೂಮನ್ ಪ್ರೊಜೆಕ್ಷನ್ ಫಾರ್ಮುಲಾ ಹಾಕಿ ಮಾಡ್ತೀವಿ. ಒಟ್ಟು ನಿಮಗೆ 6 ಫಾರ್ಮುಲಾಗಳು ನಿಮಗೆ 6 ಡಿಫ್ರೆಂಟ್ ಟೈಪ್ಸ್ ಆಫ್ ಅರೇಂಜ್ಮೆಂಟ್ ಆಫ್ ಆಟಮ್ಸ್ ನಿಮಗೆ ಕಾಣಿಸ್ಕೊಳ್ತಾ ಹೋಗುತ್ತೆ. 6 ಸ್ಟೀರಿಯೋ ಐಸೋಮರ್ಸ್ ನಿಮ್ಗೆ ಇಲ್ಲಿ ಬರ್ತಾ ಹೋಗುತ್ತೆ. ಅದನ್ನು ಇನ್ ಡೀಟೇಲಾಗಿ ನಾನಿಲ್ಲಿ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ನೀವು ನನ್ನ ಚಾನೆಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ಪ್ಲೇ ಲಿಸ್ಟ್ಗೆ ಹೋಗಬೇಕಾಗತ್ತೆ. ಪ್ಲೇ ಲಿಸ್ಟಲ್ಲಿ ನೀವು RCU, SCP, BSc, ಕೆಮಿಸ್ಟ್ರಿ ಫಸ್ಟ್ ಸೆಮ್ ಅಂತ ಕೊಟ್ಟರೆ ಎಲ್ಲ ವೀಡಿಯೋಗಳು, ನಾನು ಅಪ್ಲೋಡ್ ಮಾಡಿರೋ ಎಲ್ಲ ವೀಡಿಯೋಗಳು ನಿಮಗೆ ಒಂದೇ ಕಡೆಗೆ ಸಿಗ್ತಾ ಹೋಗುತ್ತೆ. ಎಗೇನ್ ವೆಲ್ಕಮ್ ಟು ಕೆಂಚಾಯ. ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡ್ಕೊಳ್ಳಿ. ಸೊ ಈ ಕಾನ್ಫರ್ಮೇಷನ್ಸ್ ಅಂದರೆ ಏನು ಅಂದರೆ, ಇಟ್ಸ್ ಎ ಟೈಪ್ ಆಫ್ ಸ್ಟೀರಿಯೋ ಐಸೋಮರಿಸಮ್. ಆಲ್ರೆಡಿ ನಾನು ಸ್ಟೀರಿಯೋ ಐಸೋಮರಿಸಮ್ದು ಆಪ್ಟಿಕಲ್ ಐಸೋಮರಿಸಮ್ ಇರ್ಬೋದು, ಜೊಮೆಟ್ರಿಕಲ್ ಐಸೋಮರಿಸಮ್ ಇರ್ಬೋದು, ಅದನ್ನೆಲ್ಲ ನಾನು ಇನ್ ಡೀಟೇಲಾಗಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ನೀವು ನನ್ನ ಚಾನಲ್ಗೆ ಹೋಗಿ ಅಲ್ಲಿ ಚೆಕ್ ಮಾಡ್ಕೋಬೋದು. ಸೊ ಈ ಸ್ಟೀರಿಯೋ ಐಸೋಮರ್ಸ್ ಅಂದರೆ ಏನು ಅಂದರೆ, ದೋಸ್ ಆರ್ ದಿ ಐಸೋಮರ್ಸ್ ಇನ್ ವಿಚ್ ದೇ ಆರ್ ಗೋಯಿಂಗ್ ಟು ಹ್ಯಾವ್ ದಿ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ, ಸೇಮ್ ಸ್ಟ್ರಕ್ಚರಲ್ ಫಾರ್ಮುಲಾ, ಬಟ್ ದ ಅರೇಂಜ್ಮೆಂಟ್ ಆಫ್ ಆಟಮ್ಸ್ ವಿಲ್ ಡಿಫರ್ ಇನ್ ಸ್ಪೇಸ್. ಅದಕ್ಕೆ ನಾವೇನಂತ ಕರಿತೀವಿ, ಸ್ಟೀರಿಯೋ ಐಸೋಮರ್ಸ್ ಅಂತೀವಿ. ಈ ಕಾನ್ಫರ್ಮೇಷನ್ಸ್ಗಳು ಏನಾಗುತ್ತೆ ಅಂತಂದರೆ, ದೇ ಗೋಯಿಂಗ್ ಟು ಹ್ಯಾವ್ ದಿ ಡಿಫ್ರೆಂಟ್ ಅರೇಂಜ್ಮೆಂಟ್ ಆಫ್ ಆಟಮ್ಸ್ ಅರೌಂಡ್ ಬೈ ರೊಟೇಟಿಂಗ್ ಎ ಸಿಂಗಲ್ ಬಾಂಡ್. ಸೊ ಇಲ್ಲಿ ಏನಾಗುತ್ತೆ, ಸಿಂಗಲ್ ಬಾಂಡ್ನ ರೊಟೇಟ್ ಮಾಡೋದ್ರಿಂದ ಐ ಕ್ಯಾನ್ ರೈಟ್ ಡಿಫ್ರೆಂಟ್ ಸ್ಟೀರಿಯೋ ಐಸೋಮರ್ಸ್ನ ಬರಿಬೋದು. ಐ ಕ್ಯಾನ್ ರೈಟ್ ಡಿಫ್ರೆಂಟ್ ಅರೇಂಜ್ಮೆಂಟ್ ಆಫ್ ಆಟಮ್ಸ್ ಇನ್ ಸ್ಪೇಸ್ನ ಮಾಡ್ಕೋಬೋದು. ಅಂಥದಕ್ಕೆ ನಾವೇನಂತ ಕರಿತೀವಿ, ಕಾನ್ಫರ್ಮೇಷನ್ಸ್ ಅಂತ ಹೇಳ್ತೀವಿ. ಪರ್ಟಿಕ್ಯುಲರ್ಲಿ ಇನ್ ಕೇಸ್ ಆಫ್ ಹೈಡ್ರೋಕಾರ್ಬನ್ಸ್ ವಿಚ್ ಗೋಯಿಂಗ್ ಟು ಹ್ಯಾವ್ sp3 ಹೈಬ್ರಿಡೈಸ್ ಕಾರ್ಬನ್ ಸಿಗ್ಮಾ ಬಾಂಡ್ ಯಾವುದಿರುತ್ತಲ್ಲ ಅಂಥ ಮಾಲಿಕ್ಯೂಲ್ಸ್ ಏನು ಮಾಡುತ್ತೆ, ಇಫ್ ಐ ಕೀಪ್ ಆನ್ ರೊಟೇಟಿಂಗ್ ದಿ ಮಾಲಿಕ್ಯೂಲ್ ಅರೌಂಡ್ ಎ ಕಾರ್ಬನ್ ಬಾಂಡ್, ಆ ಸ್ಟ್ರಕ್ಚರ್ಸ್ ಸ್ಟೀರಿಯೋ ಐಸೋಮರ್ಸ್ ಏನಾಗ್ತಾ ಹೋಗ್ತವೆ, ಬೇರೆ ಬೇರೆ ಬರ್ತಾ ಹೋಗ್ತವೆ. ಜಸ್ಟ್ ಬೈ ಸ್ಪೆಂಡಿಂಗ್ ಎ ಲಿಟ್ಲ್ ಅಮೌಂಟ್ ಆಫ್ ಎನರ್ಜಿ ಐ ಕ್ಯಾನ್ ಈಸಿಲಿ ಕನ್ವರ್ಟ್ ಫ್ರಮ್ ಒನ್ ಫಾರ್ಮ್ ಟು ಅನದರ್ ಫಾರ್ಮ್. ಇದಕ್ಕೆ ನಾವೇನಂತ ಕರಿತೀವಿ, ಕಾನ್ಫರ್ಮೇಷನ್ಸ್ ಅಂತ ಕರಿತೀವಿ. ಅದನ್ನು ನನಗೆ ಚೆನ್ನಾಗಿ ಕಾಣಿಸ್ಬೇಕು, ನೋಡ್ಕೋಬೇಕು ಅಂತಂದರೆ ಅದಕ್ಕೆ ನಾನೇನು ಮಾಡ್ತೀನಿ, ನ್ಯೂಮನ್ ಪ್ರೊಜೆಕ್ಷನ್ ಫಾರ್ಮುಲಾ ತೊಗೊಳ್ತೀನಿ. ನಾನು ಮುಂಚೆನೇ ಹೇಳ್ದಂಗೆ ಈ ಸ್ಟೀರಿಯೋ ಐಸೋಮರ್ಸ್ನ ನಾನು ಬೇರೆ ಬೇರೆ ಥರ ರೆಪ್ರೆಸೆಂಟ್ ಮಾಡ್ಬೋದು. ಫಿಶರ್ ಪ್ರೊಜೆಕ್ಷನ್ ಫಾರ್ಮುಲಾದಲ್ಲಿ ಮಾಡ್ಬೋದು, ಅಥವಾ ಸಾಹಾಸ್ ಫಾರ್ಮುಲಾದಲ್ಲಿ ಮಾಡ್ಬೋದು, ಅಥವಾ ಈ ಥರ ನ್ಯೂಮನ್ ಪ್ರೊಜೆಕ್ಷನ್ ಫಾರ್ಮುಲಾದಲ್ಲಿ ಮಾಡ್ಬೋದು. ಬಟ್ ಕಾನ್ಫರ್ಮೇಷನ್ ಚೆನ್ನಾಗಿ ನನಗೆ ವಿಜುವಲೈಸ್ ಆಗೋಕ್ಕೆ, ನೋಡೋಕ್ಕೆ, ಅರ್ಥ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಅಂತ ಅದನ್ನು ನಾನು ನ್ಯೂಮನ್ ಪ್ರೊಜೆಕ್ಷನ್ ಫಾರ್ಮುಲಾದಲ್ಲಿ ಬರೀತಾ ಹೋಗ್ತೀನಿ. ಸೊ ನಿಮಗೆ ಬ್ಯೂಟೇನ ತೊಗೊಂಡ್ರೆ ಒಟ್ಟು 4 ಕಾರ್ಬನ್ ಆಟಮ್ ಇರುತ್ತೆ. ಅದರಲ್ಲಿ 2 ಕಾರ್ಬನ್ ಆಟಮ್ ಮಾತ್ರ ಇನ್ ಬಿಟ್ವೀನ್ ಐ ಆಮ್ ಗೋಯಿಂಗ್ ಟು ರೊಟೇಟ್ ಬಿಟ್ವೀನ್ C2 ಆ್ಯಂಡ್ C3 ಅಂತ ಅದನ್ನು ರೊಟೇಟ್ ಮಾಡ್ತಾ ಹೋಗ್ತೀನಿ. ರೊಟೇಟ್ ಮಾಡ್ತಾ ಹೋದಾಗ ನನಗೆ ಏನಾಗ್ತಾ ಹೋಗುತ್ತೆ ಅಂದರೆ, ವೇರಿಯಸ್ ಸ್ಟೀರಿಯೋ ಐಸೋಮರ್ಸ್ ನನಗೆ ಬರ್ತಾ ಹೋಗುತ್ತೆ. ಅದನ್ನು ನಾನು ಇವಾಗ 6 ಎಕ್ಸ್ಟ್ರೀಮ್ ಕಾನ್ಫರ್ಮೇಷನ್ಸ್ ಔಟ್ ಆಫ್ ದಿ ಇನ್ಫೈನೈಟ್ ಟೋಟಲ್ ಕಾನ್ಫರ್ಮೇಷನ್ಸ್, ಎಷ್ಟೊಂದು ಕಾನ್ಫರ್ಮೇಷನ್ಸ್ ಬರುತ್ತೆ ಸ್ಟೇಬಲ್ ಆಗಿರುವಂಥದ್ದು. ಅದು ನಮಗೆ 6 ಫಾರ್ಮ್ ಅಂತ ತೊಗೊಳ್ತೀವಿ. ನಾನು ಹಿಂದಿನ ವೀಡಿಯೋದಲ್ಲಿ ಹೇಳ್ದಂಗೆ ಈಥೇನ್ದು ಸ್ಟ್ರಕ್ಚರ್ ಹೇಳ್ದಾಗ್ಲೇ ನಿಮ್ಗೆ ಏನಾಗುತ್ತೆ, ಒಂದು ಕಾರ್ಬನ್ ಆಟಮ್ ಇದೆ, ಇನ್ನೊಂದು ಕಾರ್ಬನ್ ಆಟಮ್ ಇದೆ. ಮೊದಲನೇ ಕಾರ್ಬನ್ ಆಟಮ್ಗೆ 2 ಹೈಡ್ರೋಜನ್ನು, 1 CH3 ಗ್ರೂಪ್ ಅಟ್ಯಾಚ್ ಆಗಿದೆ. ಅದೇ ರೀತಿ ಹಿಂದಿನ ಕಾರ್ಬನ್ ಆಟಮ್ಗೂ 2 ಕಾರ್ಬನ್ ಆಟಮ್ ಇದೆ, C2 ಆ್ಯಂಡ್ C3ಗೂ ಏನಾಗ್ತಿದೆ, 1 CH3 ಗ್ರೂಪು, 2 ಹೈಡ್ರೋಜನ್ ಅಟ್ಯಾಚ್ ಆಗಿದೆ. ನೀವು ಆ್ಯಂಟಿ ಅಂತ ತೊಗೊಂಡ್ರೆ ಒಂದಕ್ಕೊಂದು ಎಕ್ಸಾಕ್ಟ್ಲಿ ಆಪೋಸಿಟ್ ಇತ್ತು ಅಂತ ಇಟ್ಕೊಳ್ಳೋಣ, ಡಿಸ್ಟೆನ್ಸು ಜಾಸ್ತಿ ಇತ್ತು ಅಂತ ಇಟ್ಕೊಳ್ಳೋಣ. ಅಂದರೆ ಮೊದಲನೇ ಕಾರ್ಬನ್ ಆಟಮ್ಗೆ ಸ್ಟೇಷನರಿ ಅಂತ ಹೇಳ್ತೀನಿ, ಇನ್ನೊಂದು ಕಾರ್ಬನ್ ಆಟಮ್ದು ನಾನು ಐ ಆಮ್ ಗೋಯಿಂಗ್ ಟು ರೊಟೇಟ್ ಬೈ 60 ಡಿಗ್ರೀಸಿಂದ ರೊಟೇಟ್ ಮಾಡ್ತಾ ಹೋಗ್ತೀನಿ. ಸೊ 2 ಕಾರ್ಬನ್ ಆಟಮ್ ಇದೆ, 1 ಕಾರ್ಬನ್ ಆಟಮ್ಗೆ CH3 ಅಟ್ಯಾಚ್ ಆಗಿದೆ, ಅದಕ್ಕೆ ಎಕ್ಸಾಕ್ಟ್ಲಿ ಆಪೋಸಿಟ್ ಡೈರೆಕ್ಷನ್ಗೆ ನಿಮಗೆ ಇನ್ನೊಂದು 2ನೇ ಕಾರ್ಬನ್ ಆಟಮ್ಗೆ CH3 ಅಟ್ಯಾಚ್ ಆಗಿದ್ದರೆ ಅಂಥದಕ್ಕೆ ನಾವೇನಂತ ಕರಿತೀವಿ, ಆ್ಯಂಟಿ ಅಂತ ಕರಿತೀವಿ. ಅದನ್ನು ನಾನು ಏನು ಮಾಡ್ತೀನಿ, ಐ ಆಮ್ ಗೋಯಿಂಗ್ ಟು ರೊಟೇಟ್ ಬೈ 60 ಡಿಗ್ರಿ. ಚಿತ್ರದಲ್ಲಿ ನೋಡಿ ಹೇಗಾಗುತ್ತೆ ಅಂತ ರೊಟೇಟ್ ಮಾಡ್ತೀನಿ. 1 ಕಾರ್ಬನ್ ಆಟಮ್ದು
ಏನಿದೆಯಲ್ಲ ಅದು ಸ್ಟ್ಯಾಂಡ್ ಇದೆ. ಈ ಕಾರ್ಬನ್ ಆಟಮ್ ಏನಿದೆಯಲ್ಲ, ಈ ಕಾರ್ಬನ್ ಅಂದರೆ ಒಂದು ಸರ್ಕಲ್ ಬರೆದು ಇನ್ನೊಂದು ಚಿಕ್ಕ ಡಾಟ್ ಇದೆಯಲ್ಲ, ಈ ಚಿಕ್ಕ ಡಾಟು ಒಂದು ಕಾರ್ಬನ್ ರೆಪ್ರೆಸೆಂಟ್ ಮಾಡುತ್ತೆ. ಈ ದೊಡ್ಡ ದೊಡ್ಡ ಸರ್ಕಲ್ಲು ಇನ್ನೊಂದು ಕಾರ್ಬನ್ಗೆ ಅಟ್ಯಾಚ್ ಆಗುತ್ತೆ. ಈ ಕಾರ್ಬನ್ ಆಟಮ್ಗೆ ಏನಾಗಿದೆ ಒಳಗಡೆ ಅಂದರೆ ಸಣ್ಣ ಡಾಟ್ ಇರುವಂಥ ಕಾರ್ಬನ್ ಆಟಮ್ಗೆ ಹೆಚ್ಚು CH3 ಇದೆ, ಅದು ಮೂವ್ ಆಗ್ತಾ ಇಲ್ಲ. ಆದರೆ ಬ್ಯಾಕ್ ಸೈಡ್ ಏನಿದೆಯಲ್ಲ ಆ ಕಾರ್ಬನ್ ಆಟಮ್ ಅಂದರೆ ದೊಡ್ಡ ಸರ್ಕಲ್ಗೆ ಅಟ್ಯಾಚ್ ಆಗಿದೆಯಲ್ಲ, ಅದನ್ನು ನಾನು ಏನು ಮಾಡ್ತೀನಿ, ಐ ಆಮ್ ಗೋಯಿಂಗ್ ಟು ರೊಟೇಟ್ ಬೈ 60 ಡಿಗ್ರಿ. ಅದನ್ನು 60 ಡಿಗ್ರಿಗೆ ರೊಟೇಟ್ ಮಾಡ್ತೀನಿ. ಆವಾಗ ನನಗೆ ಏನು ಸ್ಟ್ರಕ್ಚರ್ಸ್ ಬರುತ್ತಲ್ಲ ಅದಕ್ಕೆ ನಾನೇನಂತ ಕರಿತೀನಿ, ಪಾರ್ಷಿಯಲಿ ಎಕ್ಲಿಪ್ಸ್ಡ್ ಅಂತ ಕರಿತೀನಿ. ನೋಡಿ ಇಲ್ಲಿ CH3 ಹೆಚ್ಚು ಮತ್ತು ಹೆಚ್ಚು ಹಾಗೇ ಇದೆ. ಈ H ಏನಾಯಿತು ಈ ಕಡೆಗೆ ಬಂತು, ಈ CH3 ಏನು ಮಾಡ್ತು ಇಲ್ಲಿಗೆ ಬಂತು, ಈ ಹೆಚ್ಚು ಇಲ್ಲಿಗೆ ಬಂತು. ಸೊ ಒಂದು ಕಾರ್ಬನ್ ಆಟಮ್ದು ಸ್ಟಡಿ ಆಗಿದೆ, ಅದು ಚೇಂಜ್ ಆಗ್ತಾ ಇಲ್ಲ. ನೋಡಿ ಈ ಚಿಕ್ಕದಕ್ಕೆ ಅಟ್ಯಾಚ್ ಆಗಿದೆಯಲ್ಲ ಇದು CH3 H ಹಾಗೇ ಇದೆ. ಯಾವುದು ದೊಡ್ಡದಕ್ಕೆ ಅಟ್ಯಾಚ್ ಆಗಿದೆಯಲ್ಲ ಅದು ಏನಾಗ್ತಿದೆ, ಮೂವ್ ಆಗ್ತಿದೆ. ಈ H ಹಿಂದಗಡೆ CH3 ಬಂತು, CH3 ಹಿಂದಗಡೆ H ಬಂತು, H ಹಿಂದಗಡೆ H ಬಂತು. ಇದಕ್ಕೆ ನಾವೇನಂತ ಕರಿತೀವಿ, ಪಾರ್ಷಿಯಲಿ ಎಕ್ಲಿಪ್ಸ್ಡ್ ಅಂತ ಹೇಳ್ತೀವಿ. ಯಾಕೆಂದರೆ CH3 ಹಿಂದಗಡೆ CH3 ಬಂದಿಲ್ಲ, H ಹಿಂದಗಡೆ CH3 ಬಂದಿದೆ. ಹಾಗಾಗಿ ಇದನ್ನು ಪಾರ್ಷಿಯಲಿ ಎಕ್ಲಿಪ್ಸ್ಡ್ ಅಂತ ಕರಿತೀವಿ. ಅದಾದಮೇಲೆ ಮತ್ತೆ 60 ಡಿಗ್ರಿಗೆ ರೊಟೇಟ್ ಮಾಡ್ತೀನಿ. ಒಂದು ಕಾರ್ಬನ್ ಆಟಮ್ದು ಸ್ಟಡಿ ಹಾಗೇ ಇದೆ. CH3 H ಆ್ಯಂಡ್ H ಏನಿದೆಯಲ್ಲ ಇದು ಹಾಗೇ ಉಳ್ಕೊಳ್ಳುತ್ತೆ. ಇನ್ನು ಮಿಕ್ಕಿದ್ದು ಈ CH3 ಏನಾಯಿತು ಇಲ್ಲಿಗೆ ಬಂತು, ಇವೆರಡರ ಮಧ್ಯಕ್ಕೆ ಬಂತು. ಈ H ಏನಾಯಿತು ಇವೆರಡರ ಮಧ್ಯಕ್ಕೆ ಬಂತು, ಈ H ಏನಾಯಿತು ಇವೆರಡರ ಮಧ್ಯೆ ಬಂತು. ಇದಕ್ಕೆ ಸ್ಕ್ಯೂ ಅಥವಾ ಗೌಚಿ ಅಂತ ಹೇಳ್ತಾರೆ. ಅದೇ ಥರ ನೆಕ್ಸ್ಟ್ ಏನು ಮಾಡ್ತೀನಿ, ಮತ್ತೆ ರೊಟೇಟ್ ಮಾಡ್ತೀನಿ. ಈ CH3 ಇದರಿಂದಗಡೆಗೆ ಬಂತು, ಈ H ಇದರಿಂದಗಡೆ ಬಂತು, ಈ H ಇದರಿಂದಗಡೆ ಬಂತು. ಇದಕ್ಕೆ ನಾವೇನಂತ ಕರಿತೀವಿ, ಫುಲ್ಲಿ ಎಕ್ಲಿಪ್ಸ್ಡ್ ಅಂತ ಕರಿತೀವಿ. ಮತ್ತೆ ರೊಟೇಟ್ ಮಾಡ್ತೀನಿ. CH3 ಮಧ್ಯೆ 60 ಡಿಗ್ರಿ ಡಿಫ್ರೆನ್ಸ್ ಬಂತು ಅಂದರೆ ಇಟ್ ಇಸ್ ಎಕ್ಸಾಕ್ಟ್ಲಿ ಸೇಮ್ ಆಸ್ ಸ್ಟ್ರಕ್ಚರ್ 3 ಥರ ಇದೆ, ಅದಕ್ಕೆ ಗೌಚ್ ಅಂತ ಕರೀತಾರೆ. ಅದೇ ಥರ ಮತ್ತೆ ರೊಟೇಟ್ ಮಾಡ್ತೀನಿ, ಸೇಮ್ ಆಸ್ ಎಕ್ಲಿಪ್ಸ್ಡ್ ಬಂತು. ಸೊ ಈ ರೀತಿಯಾಗಿ 6 ಎಕ್ಸ್ಟ್ರೀಮ್ ಕಾನ್ಫರ್ಮೇಷನ್ಸು ನಿಮಗೆ ಬರ್ತಾ ಹೋಗುತ್ತೆ. ಸೊ ಬೈ ಸ್ಪೆಂಡಿಂಗ್ ಲಿಟಲ್ ಅಮೌಂಟ್ ಆಫ್ ಎನರ್ಜಿ ಜಸ್ಟ್ ಬೈ ರೊಟೇಟಿಂಗ್ ದಿ ಮಾಲಿಕ್ಯೂಲ್ ಐ ಆಮ್ ಗೋಯಿಂಗ್ ಟು ಗೆಟ್ ಡಿಫ್ರೆಂಟ್ ಅರೇಂಜ್ಮೆಂಟ್ ಆಫ್ ಆಟಮ್ ಇನ್ ಸ್ಪೇಸ್. ಇದಕ್ಕೆ ನಾವೇನಂತ ಕರಿತೀವಿ, ಕಾನ್ಫರ್ಮೇಷನ್ಸ್ ಅಂತ ಕರಿತೀವಿ. In all these cases, all the staggered as well as the eclipse conformations will not have same stability and energy because of the different types of interaction between carbon of methyl and CH bond. ಸೊ ಇದ್ರದ್ದೆಲ್ಲನೂ ಏನಾಗಿರುತ್ತೆ, ಈ 6 ಕಾನ್ಫರ್ಮೇಷನ್ಸ್ ಏನು ಬರೆದಿದ್ದೀನಿ ಎಲ್ಲದಕ್ಕೂ ಬೇರೆ ಬೇರೆ ಸ್ಟೆಬಿಲಿಟಿ ಇರುತ್ತೆ, ಬೇರೆ ಬೇರೆ ಎನರ್ಜಿ ಇರುತ್ತೆ. ಸೊ ಲೋಯೆಸ್ಟ್ ಎನರ್ಜಿ ಯಾವುದಕ್ಕಿರುತ್ತೆ ಅಂತಂದರೆ ಮೋಸ್ಟ್ ಸ್ಟೇಬಲ್. ಲೋಯೆಸ್ಟ್ ಎನರ್ಜಿ ಇರುವಂಥದ್ದು ಮೋಸ್ಟ್ ಸ್ಟೇಬಲ್. ಎನರ್ಜಿ ಯಾವಾಗ ಕಡಿಮೆ ಇರುತ್ತೆ ಅಂದರೆ ಸ್ಟ್ರೆಸ್ಸು ನಿಮ್ಮ ಮಾಲಿಕ್ಯೂಲಲ್ಲಿ ಕಡಿಮೆ ಇದ್ದಾಗ. ಸ್ಟ್ರೆಸ್ ಅಂತಂದರೆ ನಿಮಗೆ ಟಾರ್ಷನಲ್ ಸ್ಟ್ರೆಸ್ ಇರುತ್ತಲ್ಲ, ಟಾರ್ಷನಲ್ ಸ್ಟ್ರೆಸ್ ತುಂಬ ಕಡಿಮೆ ಇತ್ತು ಅಂತಂದರೆ ಆವಾಗ ಏನಾಗುತ್ತೆ ಅಂದರೆ ಮ್ಯಾಕ್ಸಿಮಮ್ ಸ್ಟೆಬಿಲಿಟಿ ಇರುತ್ತೆ, ಲೋಯೆಸ್ಟು ಎನರ್ಜಿ ಇರುತ್ತೆ. ಸೊ ಈ ಔಟ್ ಆಫ್ 6 ಕಾನ್ಫರ್ಮೇಷನ್ಸಲ್ಲಿ ಲೋಯೆಸ್ಟ್ ಎನರ್ಜಿ ಇರೋದು ಯಾವುದು ಅಂದರೆ ಆ್ಯಂಟಿ ಅಂತ ಕರಿತೀವಿ ಅಥವಾ ಟ್ರಾನ್ಸ್ ಕಾನ್ಫರ್ಮೇಷನ್ಸ್ ಅಂತ ಕರಿತೀವಿ. ಅದಾದಮೇಲೆ ನಿಮಗೆ 3 ಮತ್ತು 5 ಏನಿದೆಯಲ್ಲ ಎರಡೂ ಏನಾಗ್ತಿದೆ, C2 ಮತ್ತು C3 ಮಧ್ಯೆ ರೊಟೇಟ್ ಮಾಡಿದಾಗ ನಿಮಗೆ CH3 ಗ್ರೂಪ್ ಮಧ್ಯೆ 60 ಡಿಗ್ರಿ ಡಿಫ್ರೆನ್ಸ್ ಇದೆ. ಅಂಥದಕ್ಕೆ ನಾವೇನಂತ ಕರಿತೀವಿ, ಗೌಚ್ ಅಥವಾ ಸ್ಕ್ಯೂ ಕಾನ್ಫರ್ಮೇಷನ್ಸ್ ಅಂತ ಕರಿತೀವಿ. ಅದು ನೆಕ್ಸ್ಟ್ ಇದ್ರದ್ದು ಎನರ್ಜಿ ಎಷ್ಟಿರುತ್ತೆ ಅಂದರೆ 3.8 ಕಿಲೋಜೌಲ್ಸ್ ಪರ್ ಮೋಲ್, ಮೋರ್ ಎನರ್ಜಿ ದ್ಯಾನ್ ದಟ್ ಆಫ್ ದಿ ಆ್ಯಂಟಿ ಕಾನ್ಫರ್ಮೇಷನ್. ಆ್ಯಂಟಿ ಕಾನ್ಫರ್ಮೇಷನ್ಸ್ಗಿನ್ನೂ ಇದಕ್ಕೆ 3.8 ಕಿಲೋಜೌಲ್ಸ್ ಪರ್ ಮೋಲಷ್ಟು ಎನರ್ಜಿ ಜಾಸ್ತಿ ಬೇಕಾಗತ್ತೆ. ಅದೇ ಥರ ನೀವು ಇನ್ನೊಂದು ಥರ ತೊಗೊಂಡ್ರೆ ಪಾರ್ಷಲಿ ಎಕ್ಲಿಪ್ಸ್ಡ್ ಇದೆ. ಅಲ್ಲಿ ಏನಾಗುತ್ತೆ ಅಂತಂದರೆ ದೇ ಆರ್ ಅನ್ಸ್ಟೇಬಲ್ ಬಿಕಾಸ್ ಆಫ್ ದಿ ರಿಪಲ್ಷನ್. ಇಲ್ಲೂ ರಿಪಲ್ಷನ್ ಇದೆ, ಬ್ಯಾಕ್ ಸೈಡ್ ಇದೆ, ಟಾರ್ಷನಲ್ ಸ್ಟ್ರೆಸ್ ಆಗ್ತಾ ಇದೆ ನಿಮಗೆ. ಹಾಗಾಗಿ ಏನಾಗ್ತಿದೆ ಅಂತಂದರೆ ಎನರ್ಜಿ ಜಾಸ್ತಿ ಇದೆ. ಎಷ್ಟು ಎನರ್ಜಿ ಜಾಸ್ತಿ ಇದೆ ಅಂತಂದರೆ ಆ್ಯಂಟಿಗಿನನು, ಬಿಕಾಸ್ ಆ್ಯಂಟಿಗೆ ನನಗೆ ಲೀಸ್ಟ್ ಅಂತ ಕನ್ಸಿಡರ್ ಮಾಡ್ಕೊಳ್ತಾ ಇದ್ದೀನಿ, ಅದಕ್ಕೆ ಕಂಪ್ಯಾರಿಸನ್ ಮಾಡಿದ್ರೆ 16 ಕಿಲೋಜೌಲ್ಸ್ ಪರ್ ಮೋಲಷ್ಟು ಎನರ್ಜಿ ಜಾಸ್ತಿ ಬೇಕಾಗತ್ತೆ. ಅದಾದಮೇಲೆ ಫುಲ್ಲಿ ಎಕ್ಲಿಪ್ಸ್ಡ್ ಅಂತ ತೊಗೊಂಡ್ರೆ CH3 ಹಿಂದಗಡೆ CH3 ಇದೆ, H ಹಿಂದಗಡೆ H ಇದೆ, H ಹಿಂದಗಡೆ H ಇದ್ದರೆ ಸ್ಟ್ರಕ್ಚರ್ 6 ಏನು ಬಂತಲ್ಲ ಅದು ಎಕ್ಲಿಪ್ಸ್ ಇದೆ, ಕಂಪ್ಲೀಟ್ಲಿ ಎಕ್ಲಿಪ್ಸ್ ಇದೆ, ಲೀಸ್ಟ್ ಸ್ಟೇಬಲ್ ಇದೆ. ವಿತ್ ರೆಸ್ಪೆಕ್ಟ್ ಟು ಆ್ಯಂಟಿ 19 ಕಿಲೋಜೌಲ್ಸ್ ಪರ್ ಮೋಲಷ್ಟು ಮೋರ್ ಎನರ್ಜಿ ಬೇಕಾಗುತ್ತೆ. ಬಿಕಾಸ್ ಯಾಕೆಂದರೆ ಟಾರ್ಷನಲ್ ಸ್ಟ್ರೆಸ್ಸು ಜಾಸ್ತಿ ಇದೆ, ಸ್ಟ್ರೆಸ್ಸು ಜಾಸ್ತಿ ಇದ್ದ ತಕ್ಷಣ ಎನರ್ಜಿ ಜಾಸ್ತಿ ಆಗುತ್ತೆ, ಎನರ್ಜಿ ಜಾಸ್ತಿ ಆದ ತಕ್ಷಣ ನಿಮಗೆ ಸ್ಟೆಬಿಲಿಟಿ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಆರ್ಡರ್ ಆಫ್ ಸ್ಟೆಬಿಲಿಟಿ ನಾವು ನೋಡೋದಾದರೆ ಆ್ಯಂಟಿ ಬರುತ್ತೆ, ಆಮೇಲೆ ಸ್ಕ್ರೂ ಅಥವಾ ಗೌಚ್ ಬರುತ್ತೆ, ಆಮೇಲೆ ಪಾರ್ಷಿಯಲಿ ಎಕ್ಲಿಪ್ಸ್ ಬರುತ್ತೆ, ಆಮೇಲೆ ಕಂಪ್ಲೀಟ್ಲಿ ಎಕ್ಲಿಪ್ಸ್ ಬರುತ್ತೆ. ಸೊ ಇದನ್ನು ಎನರ್ಜಿ ಪ್ರೊಫೈಲ್ ಡಯಾಗ್ರಾಮ್ ಪ್ರಕಾರನೂ ಮಾಡ್ಬೋದು. ಸೊ ಫಸ್ಟು ನಾನು ಏನು ಮಾಡ್ತೀನಿ, ಕಂಪ್ಲೀಟ್ಲಿ ಎಕ್ಲಿಪ್ಸ್ನ ತೊಗೊಳ್ತಾ ಇದ್ದೀನಿ. ವಿಲ್ ಗೋಯಿಂಗ್ ಟು ಹ್ಯಾವ್ ಮ್ಯಾಕ್ಸಿಮಮ್ ಎನರ್ಜಿ, ಅದಕ್ಕೆ ಮ್ಯಾಕ್ಸಿಮಮ್ ಎನರ್ಜಿ ಇರುತ್ತೆ. ಅದಾದಮೇಲೆ ಏನಾಗುತ್ತೆ,
ನೆಕ್ಸ್ಟ್ ಅದೇನು ಮಾಡುತ್ತೆ, ಗೌಚಿಗೆ ಬರುತ್ತೆ. ಗೌಚಿಗೆ ಬಂದಾಗ ಏನಾಗುತ್ತೆ, ಕೆಳಗಡೆ ಆಗುತ್ತೆ, ಎನರ್ಜಿ ಕಡಿಮೆ ಆಗುತ್ತೆ. ಅದಕ್ಕಿಂತ ಏನಾಗುತ್ತೆ, ಮತ್ತು ಎಕ್ಲಿಪ್ಸಿಗೆ ಬಂದಾಗ ಎನರ್ಜಿ, ಪಾರ್ಷಿಯಲ್ ಎಕ್ಲಿಪ್ಸಿಗೆ ಬಂದಾಗ ಎನರ್ಜಿ ಮತ್ತೆ ಜಾಸ್ತಿ ಆಗುತ್ತೆ. ಮತ್ತೆ ಏನಾಗುತ್ತೆ, ಆ್ಯಂಟಿಗಾದಾಗ ಕಡಿಮೆ ಆಗುತ್ತೆ, ಮತ್ತೆ ಎಕ್ಲಿಪ್ಸ್ ಆಗುತ್ತೆ, ಮತ್ತೆ ಏನಾಗುತ್ತೆ, ಗೌಚ್ ಬರುತ್ತೆ, ಮತ್ತೆ ಏನಾಗುತ್ತೆ, ಆ್ಯಂಟಿ ಅಥವಾ ಎಕ್ಲಿಪ್ಸಿಗೆ ಬರುತ್ತೆ. ಈ ರೀತಿಯಾಗಿ ಎನರ್ಜಿ ಆಗುತ್ತೆ. ಸೊ ಆ್ಯಂಟಿಗೆ ನನಗೆ ಈಗ 180 ಡಿಗ್ರಿನಲ್ಲಿ ಆ್ಯಂಟಿ ಇದೆ ಅಂತಂದರೆ ಎನರ್ಜಿ ಎಷ್ಟಿದೆ, 0 ತೊಗೊಳ್ತಾ ಇದ್ದೀನಿ. ಅದಕ್ಕೂ ಮತ್ತು ಗೌಚ್ಗೂ ಎಷ್ಟು ಡಿಫ್ರೆನ್ಸ್ ಇದೆ ಅಂದರೆ 3.6 ಕಿಲೋ ಕ್ಯಾಲರೀಸ್ ಪರ್ ಮೋಲ್ ಅಷ್ಟು ಡಿಫ್ರೆನ್ಸ್ ಇದೆ. ಅದೇ ಥರ ಪಾರ್ಷಿಯಲಿ ಎಕ್ಲಿಪ್ಸ್ಗೆ ಮತ್ತು ಪಾರ್ಷಿಯಲಿ ಎಕ್ಲಿಪ್ಸ್ಗೆ ಮತ್ತು ಆ್ಯಂಟಿಗೆ ಕನ್ಸಿಡರ್ ಮಾಡಿಕೊಂಡ್ರೆ, ಪಾರ್ಷಿಯಲಿ ಎಕ್ಲಿಪ್ಸ್ಟು ಮತ್ತು ಆ್ಯಂಟಿಗೆ ಕನ್ಸಿಡರ್ ಮಾಡಿಕೊಂಡ್ರೆ 3.6 ಕಿಲೋ ಕ್ಯಾಲರೀಸ್ ಪರ್ ಮೋಲ್ ಇದೆ. ಅದೇ ಥರ ನಿಮಗೆ ಕಂಪ್ಲೀಟ್ಲಿ ಎಕ್ಲಿಪ್ಸ್ಟು ಮತ್ತು ಆ್ಯಂಟಿಗೆ ತೊಗೊಂಡ್ರೆ ಡಿಫ್ರೆನ್ಸ್ ಎಷ್ಟಿರುತ್ತೆ ಅಂದರೆ 5 ಕಿಲೋ ಕ್ಯಾಲರೀಸ್ ಪರ್ ಮೋಲ್ ಅಷ್ಟು ಎನರ್ಜಿ ಜಾಸ್ತಿ ನಿಮಗೆ ಬೇಕಾಗತ್ತೆ. ಅದೇ ಥರ ಗೌಚ್ಗೆ ತೊಗೊಂಡ್ರೆ 0.88 ಕಿಲೋ ಕ್ಯಾಲರೀಸ್ ಪರ್ ಮೋಲ್ ಅಷ್ಟು ಎನರ್ಜಿ ಜಾಸ್ತಿ ಬೇಕಾಗತ್ತೆ. ಇದನ್ನು ಎನರ್ಜಿ ಪ್ರೊಫೈಲ್ ಡಯಾಗ್ರಾಮ್ ಕೇಳ್ತಾರೆ 5 ಮಾರ್ಕ್ಸ್ಗೆ. ಎಕ್ಸ್ಪ್ಲೇನ್ ಯಾವುದಕ್ಕೆ ಲೀಸ್ಟ್ ಎನರ್ಜಿ ಇದೆ, ಯಾವುದಕ್ಕೆ ಮ್ಯಾಕ್ಸಿಮಮ್ ಎನರ್ಜಿ ಇದೆ, ಯಾಕೆ ಅದಕ್ಕೆ ಲೀಸ್ಟ್ ಎನರ್ಜಿ ಇದೆ, ಅದನ್ನೆಲ್ಲ ನೀವಿಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ. ಈ ರೀತಿಯಾಗಿ ನಾವೇನು ಮಾಡ್ಬೋದು, ಫಾರ್ ಹೈಡ್ರೋಕಾರ್ಬನ್ಸ್ಗೆ ಕಾನ್ಫರ್ಮೇಷನ್ಸ್ನ ಬರಿತಾ ಹೋಗ್ತೀನಿ. ಕಂಪ್ಲೀಟ್ಲಿ ಎಷ್ಟು ಒಟ್ಟು 6 ಕಾನ್ಫರ್ಮೇಷನ್ಸ್ ಬರುತ್ತೆ. ಅದರಲ್ಲಿ ಒಟ್ಟು ನಿಮಗೆ 3 ಥರ ಕಾಣಿಸ್ಕೊಳ್ಳುತ್ತೆ. ಒಂದಕ್ಕೆ ಆ್ಯಂಟಿ ಅಂತ ಕರಿತೀವಿ ಅಥವಾ ಟ್ರಾನ್ಸ್ ಕಾನ್ಫರ್ಮೇಷನ್ಸ್ ಅಂತ ಕರಿತೀವಿ. ಇನ್ನು 2ಕ್ಕೆ ಗೌಚ್ ಅಂತ ಕರಿತೀವಿ, 2ಕ್ಕೆ ಪಾರ್ಷಿಯಲಿ ಎಕ್ಲಿಪ್ಸ್ಡ್ ಅಂತ ಕರಿತೀವಿ, ಇನ್ನೊಂದಕ್ಕೆ ಕಂಪ್ಲೀಟ್ಲಿ ಎಕ್ಲಿಪ್ಸ್ಡ್ ಅಂತ ಕರಿತೀವಿ. ಈ ರೀತಿಯಾಗಿ ಈ ಥರ 6 ಎಕ್ಸ್ಟ್ರೀಮ್ ಕಾನ್ಫರ್ಮೇಷನ್ಸ್ just by rotating a carbon bond between C2 and C3 of sp3 hybridized carbon of a butane, I can write different stereoisomers ಬರಿಬೋದು. ಅವಕ್ಕೆಲ್ಲದಕ್ಕೂ ಬೇರೆ ಬೇರೆ ಎನರ್ಜಿ ಇರುತ್ತೆ. ಅದನ್ನೆಲ್ಲನೂ ಯಾಕೆ ಬೇರೆ ಬೇರೆ ಎನರ್ಜಿ ಇರುತ್ತೆ ಅಂದರೆ ಬಿಕಾಸ್ ಆಫ್ ದೇರ್ ಇಂಟ್ರಾಕ್ಷನ್ಸ್, ಬಿಕಾಸ್ ಆಫ್ ದೇರ್ ಸ್ಟ್ರೆಸ್, ಬಿಕಾಸ್ ಆಫ್ ದಿ ಸ್ಟ್ರೈನ್. ಹಾಗಾಗಿ ನಿಮಗೆ ಬೇರೆ ಬೇರೆ ಎನರ್ಜಿ ಬರ್ತಾ ಹೋಗುತ್ತೆ. ಹಾಗಾಗಿ ಎನರ್ಜಿ ಪ್ರೊಫೈಲ್ ಡಯಾಗ್ರಾಮ್ ನೀವು ಅಲ್ಲಿ ಬರಿಬೇಕಾಗತ್ತೆ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.